ಸೈಬರ್ ಕ್ರೈಮ್ ಬ್ಯಾಂಗ್ಳೂರಿಗೆ ಜಾಸ್ತಿ ಯಾಕೆ ಆಗ್ತದೆ ಅಂದರೆ ಇದು IT ಸಿಟಿ ಇದೆ. ಇಲ್ಲಿ ನಮ್ಮ ಒಂದು ಫೈನಾನ್ಷಿಯಲ್ ಅಂದರೆ ಸ್ಟೇಟಸ್ ಸ್ವಲ್ಪ ಒಳ್ಳೆಯದಿದೆ ಜನದು. ಸೊ ಆ ನಿಟ್ಟಿನಲ್ಲಿ ಕೆಲವರು ವಿಕ್ಟಿಮ್ಸ್ ಆಗ್ತಾರೆ. ಆ ವಿಕ್ಟಿಮ್ಸ್ ನಾವು ಇಲ್ಲಿ ಅಫೆಂಡರ್ಸ್ ಇಲ್ಲಿ ಅವರಲ್ಲ. ಅಫೆಂಡರ್ ಅಂದರೆ ಕ್ರೈಮ್ ಮಾಡೋರು ಬೇರೆ ಕಡೆಯವರು ಇರ್ಬೋದು. ಆದರೆ ಯಾರ ಜೊತೆಗೆ ವಂಚನೆ ಆಗಿದೆ, ಮೋಸ ಆಗಿದೆ, ಅದು ಇಲ್ಲಿ ಇರ್ತಾರೆ. ಸೊ ಇದು ಎಲ್ಲಕ್ಕೆ ಟ್ಯಾಗ್ ಮಾಡಿ ಕೇಂದ್ರ ಸರ್ಕಾರ ವತಿಯಿಂದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ ಮತ್ತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಕಡೆಯಿಂದ ತುಂಬ ಅವೇರ್ನೆಸ್ ಕ್ಯಾಂಪೇನ್ ನಡೀತಾ ಇದೆ. ನಮ್ಮ ಸಿಟಿ ಪೊಲೀಸ್ ಕಡೆಯಿಂದ ಕೂಡ ಅವೇರ್ನೆಸ್ ಕ್ಯಾಂಪೇನ್ ನಡೀತಾ ಇದೆ. ಸೊ ಇವತ್ತು ಕೂಡ ನಾನು ರಿವ್ಯೂ ಮಾಡಿದೆ ಸೈಬರ್ ಕ್ರೈಮ್ದು. ತುಂಬ ಒಂದು ಹಂತಕ್ಕೆ ಬಂದಿದೆ. ಏನೋ ಲಾಸ್ಟ್ ಇಯರ್ ಅಥವಾ ಅದಕ್ಕೆ ಆಚೆ ವರ್ಷ ಏನೋ ಕೇಸ್ ರಿಪೋರ್ಟ್ ಆಗಿದೆ, ಅದಕ್ಕೆ ತುಂಬ ಕಡಿಮೆ ಆಗಿದೆ. ಆದರೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತು ತಕ್ಷಣ ಜನಗೆ ಸ್ಪಂದಿಸಿ 1930 ನಮ್ಮದು ಆನ್ಲೈನ್ ಫ್ರೀ ಆಲ್ ಓವರ್ ಇಂಡಿಯಾ ಒಂದು ನಂಬರ್ ಇದೆ. ಆ ನಂಬರ್ ಅಥವಾ ಆನ್ಲೈನ್ ಕಂಪ್ಲೇಂಟ್ ಮಾಡಿದರೆ ತಕ್ಷಣ ನಾವು ಸ್ಪಂದಿಸಿ ಅವ್ರಿಗೆ ಪರಿಹಾರ ಕೊಡಬೇಕು. ಇಲ್ಲಾಂದರೆ ಜನಗೆ ಒಂದು ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದು ಭಾಳ ಒಂದು ಬರೀ ಬ್ಯಾಂಗ್ಳೂರ್ದು ಸೀಮಿತವಾಗಿ ಸಮಸ್ಯೆ ಇಲ್ಲ, ಎಲ್ಲ ಕಡೆ ಇದೆ. ಬಟ್ ಕೆಲವು ವಿಷಯ ನಾವು ಕಂಡು ಹಿಡಿದಿದ್ದೀವಿ. ಅದು ಪ್ರಕಾರ ನಾವು ಇನ್ನೂ ಮುಂದೆ ಮಾಡ್ತೀವಿ, ಇನ್ನೂ ಕೇಸ್ ಕಡಿಮೆ ಆಗುತ್ತೆ. ಸರ್, ಈ 1930 ಹೆಲ್ಪ್ಲೈನ್ ನಂಬರ್ ಇದೆಯಲ್ಲ, ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ? ಜನರು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅದನ್ನು? ಅದು ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇರುತ್ತೆ ಅಂತ? 1930ಗೆ ಫೋನ್ ಮಾಡಿದರೆ ತಕ್ಷಣ ಫೋನಿಂದನೇ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಸೊ ಆ ಪ್ರಕಾರ ನಿಮಗೆ ಬೇರೆ ಬೇರೆ ಕ್ರೈಮ್ಸ್ ಇದೆ, ಕೆಲವು ಸೈಬರ್ ಕ್ರೈಮ್ ರಿಲೇಟೆಡು ಮೋಸ ಆಗಿದೆಯಾ ಅಥವಾ ಫೈನಾನ್ಷಿಯಲ್ ಲಾಸ್ ಆಗಿದೆ ಅಥವಾ ಬೇರೆ ಸೋಷಿಯಲ್ ಮೀಡಿಯಾದು ಪ್ರಾಬ್ಲಮ್ ಆಗಿದೆ, ಅದು ತಾನೇ ಹೇಳ್ತಾರೋ ಅವ್ರು ಅದಕ್ಕಂತ ನಾವು ರಿಪ್ಲೈ ಮಾಡಬೇಕು. 1930 ನಮ್ಮ ಎಲ್ಲ ಸೆನ್ ಪೊಲೀಸ್ ಸ್ಟೇಷನ್ ಅಂದರೆ ಸೈಬರ್ ಎಕನಾಮಿಕ್ ನಮ್ಮ ಏನು ಸೆನ್ ಸ್ಟೇಷನ್ಸ್ ಇದೆ ಸೈಬರ್ ಕ್ರೈಮ್ ಡೀಲ್ ಮಾಡೋದು, ಆ ಸೆನ್ ಸ್ಟೇಷನ್ಸ್ಗೆ ಡೈರೆಕ್ಟ್ ಲಿಂಕ್ ಇದೆ. ಸೊ ಅಲ್ಲಿ ಆಟೋಮೆಟಿಕ್ಲಿ ಮೇಲ್ ಬರ್ತದೆ. ಆ ಮೇಲ್ ಪ್ರಕಾರ ನಮ್ಮ ACP ರ್ಯಾಂಕ್ ಆಫೀಸರ್ಸ್ ಎಲ್ಲ ಕಡೆ ಇದ್ದಾರೆ. ಸೊ ನಮ್ಮಲ್ಲಿ ಸಿಟಿಯಲ್ಲಿ ಇದು ಫಸ್ಟ್ ಇಂಡಿಯಾದಲ್ಲಿ ಬೆಂಗಳೂರು ಸಿಟಿಲೇ ಆಗಿತ್ತು ಸೈಬರ್ ಕ್ರೈಮ್ ಸ್ಟೇಷನ್ ಇತ್ತು. ಈಗ 1ರಿಂದ 9 ಸ್ಟೇಷನ್ ಆಗಿದೆ. 9 ಸ್ಟೇಷನ್ ಎಲ್ಲ ACP ಮಟ್ಟದ ಅಧಿಕಾರಿಯವರು ಕೆಲಸ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಒಳ್ಳೆಯ ಕೆಲಸ ನಡೀತಾ ಇದೆ. 1930 ಇನಿಷಿಯಲ್ ಸ್ಟೆಪ್ ಇದೆ. ಅದು ಬಿಟ್ಟರೆ 112ಗೆ ಕಾಲ್ ಕೂಡ ಮಾಡ್ಬೋದು ಅಥವಾ ಸ್ಟೇಷನ್ಗೆ ಕೂಡ ಬರ್ಬೋದು. ಸೊ 3 ದಾರಿ ಇದೆ. ಮೇಲ್ ಕೂಡ ಮಾಡ್ಬೋದು. ಬಟ್ ಇದರಲ್ಲಿ ಮುಖ್ಯವಾಗಿ ತಕ್ಷಣ ಕಂಪ್ಲೇಂಟ್ ಬಂದರೆ ನಾವು ತಕ್ಷಣ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ.